ಆನಿ ಬಂತವ್ವ ಆನಿ, ಆನಿ ಬಂತವ್ವ ಆನಿ, ಇದ್ಯಾವ ಊರ ಆನಿ? ಆನಿ ಬಂತವ್ವ ಆನಿ, ಇದ್ಯಾವ ಊರ ಆನಿ? ಬಿಜಾಪುರದ ಆನಿ. ಇಲ್ಲಿಗೆ ಯಾಕೆ ಬಂತು? ಹಾದಿ ತಪ್ಪಿ ಬಂತು, ಬೀದಿ ತಪ್ಪಿ ಬಂತು. ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು. ಅದ ದುಡ್ಡ ಕೊಟ್ಟು ಸೇರ್ ಕೊಬ್ಬರಿ ತಂದು ಲಟ ಲಟ ಮುರಿದು ಯವನರ ಕೈಯಲ್ಲಿ ಕೊಟ್ಟು ನಮ್ಮ ಜನಪದ ಸಾಲುಗಳನ್ನು ನೆನೀತಾ ಮಾತೋಶ್ರೀ ವಿದ್ಯಾಸಂಸ್ಥೆ ರೇನ್ಬೋ ಪ್ರಾಥಮಿಕ ಶಾಲೆ ಅಣ್ಣಿಗೇರಿ ಮಕ್ಕಳ ಕಲರವ 2024 ಈ ಕಾರ್ಯಕ್ರಮದ ಅಧ್ಯಕ್ಷರು ಮಾತೋಶ್ರೀ ವಿದ್ಯಾಸಂಸ್ಥೆ ಅಣ್ಣಿಗೇರಿ ಇದರ ಅಧ್ಯಕ್ಷರು ಆಗಿರುವ ಹಿರಿಯರಾದ BA ಮಂದೋಜಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕರ್ನಾಟಕದ ಜಿ ಕನ್ನಡ ವಾಹಿನಿ ಸರಿಗಮ 19ರ ಸೆಮಿಫೈನಲ್ ಸ್ಪರ್ಧೆಯ ಗಾಯಕಿಯಾಗಿರುವ ಕುಮಾರಿ ನಯನಾ ವಸಂತ್ ಅಳವಂಡಿ ಅವರೇ, ಶ್ರೀ AM ದೊಡ್ಡಮನಿ CRP ಅಣ್ಣಿಗೇರಿ ಹಾಗೂ MM ಹೆಬ್ಬಾಳ್ಕರ್ ಕಾರ್ಯದರ್ಶಿ ಅವರೇ, ಶ್ರೀಮತಿ ಗೀತಾರಾಣಿ ಬೋವಿ ಮುಖ್ಯೋಪಾಧ್ಯಾಯರವರೇ, ಇಲ್ಲಿ ಸೇರಿರುವ ಅಣ್ಣಿಗೇರಿಯ ತಾಯಂದಿರೇ, ಸಹೋದರರೇ, ಅಕ್ಕಂದಿರೇ, ಮುದ್ದು ಮಕ್ಕಳೇ, ಈ ಶಾಲೆಯ ಯಾವತ್ತು ಸಿಬ್ಬಂದಿ ಮಿತ್ರರೇ, ನಿಮಗೆಲ್ಲ ಈ ಸಂಜೆಯ ಶುಭ ನಮಸ್ಕಾರಗಳು. ಕನ್ನಡದಲ್ಲಿ ಒಂದು ಗಾದಿ ಮಾತು, ಬೆಳೆಯುವ ಪೈರನ್ನ ಮೊಳಕೆಯಲ್ಲೇ ನೋಡು ಅನ್ನುವಂತ ಮಾತು. ಅದು ಈ ಸ್ಕೂಲಿಗೆ ಅನ್ವಯ ಆಗುತ್ತಂತ ನನ್ನ ಅಭಿಪ್ರಾಯ. ಬಹಳಷ್ಟು ಶ್ರಮಪಟ್ಟು 2014ರಿಂದ ಈ ಸಂಸ್ಥೆಯನ್ನ ಅನೇಕ ಯುವಕರು ಸೇರಿಕೊಂಡು, ವಿದ್ಯಾವಂತ ಯುವ ಮಿತ್ರರು ಸೇರಿಕೊಂಡು ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಅನೇಕ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನೋಡ್ತಾ ಇದ್ವಿ, ಈ ಮಕ್ಕಳ ವಯಸ್ಸಿನೊಳಗೆ ನಮಗೆಲ್ಲ ಚಡ್ಡಿ ಸಹಿತ ಹಾಕೊಳಕ್ ಬರ್ತಿರ್ಲಿಲ್ಲ. ಇವತ್ತು ಅವರ ಭಾಷೆಗಳು, ಅವರ ಮಾತುಗಳು, ಪ್ರಾರಂಭಿಕ ಒಂದು ಮಾತು ಹೇಳಿದರು. ಇಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಬಾಯ್ಪಟ್ಲೆ ಹೇಳಿದ್ರು ಅವರು. ಆ ವಿದ್ಯಾರ್ಥಿಗಳು ಸಂವಿಧಾನದ ಬಗ್ಗೆ ಪ್ರಾರಂಭದಲ್ಲಿನೇ ಅವರು ತಿಳ್ಕೊಳ್ಳುವಂತಹ ಮತ್ತು ಅದನ್ನ ಜನರಿಗೆ ಬೋಧಿಸುವಂತಹ ಪ್ರಯತ್ನ ಆಗಿರುವಂತದ್ದು ಬಹಳ ಆಶಾದಾಯಕ ಬೆಳವಣಿಗೆ. ನಾವೆಲ್ಲ ಭಾರತದ ಸಂವಿಧಾನದ ಅಡಿಯೊಳಗೆ ಬದುಕುವಂತ ಜನ ನಾವು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಡೀ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಂತ ಯಾದಿಯನ್ನ ಮುಖ್ಯೋಪಾಧ್ಯಾಯರು ನಿಮ್ಮ ಮುಂದೆಲ್ಲ ಸಾದರಪಡಿಸಿದ್ದಾರೆ. ಆದ್ರೆ ಅದು 2 ಭಾಷೆಯೊಳಗಿದ್ರೆ ಚಂದ ಅಂತ ನನಗೆ ಅನಿಸ್ತದೆ. ವಾರ್ಷಿಕ ವರದಿ 2 ಭಾಷೆಯೊಳಗಿರ್ಬೇಕು. ಕಾರಣ ಯಾಕಂದ್ರೆ ಇಲ್ಲಿ ಬಂದಂತ ಪಾಲಕರಿಗೆ, ಎಷ್ಟೋ ಜನರಿಗೆ ಕನ್ನಡ ಬಿಟ್ರೆ, ಅಲ್ಪ ಸ್ವಲ್ಪ ಉರ್ದು ಬಿಟ್ರೆ ಬೇರೆ ಭಾಷೆಯ ಅರಿವು ಇರೋದಿಲ್ಲ. ನಾವೆಲ್ಲ ಈ ಕಾರ್ಯಕ್ರಮ ಮಾಡುವುದು ಪಾಲಕರು ಮತ್ತು ಮಕ್ಕಳ ಸಮೇತ ಇರುವಂತ ಕಾರ್ಯಕ್ರಮ ಇದು. ಮತ್ತೆ ಈ ನಾಡಿನ ಭಾಷೆ ಕನ್ನಡ. ಯಾರು ಆ ದೇಶದ, ಆ ನಾಡಿನ ಮಾತೃಭಾಷೆಯೊಳಗೆ ಓದ್ತಾರೆಯೋ ಅಥವಾ ಹೆಚ್ಚು ತಿಳ್ಕೋತಾರೆಯೋ ಅವರು ಉನ್ನತ ದರ್ಜೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಅನೇಕ ಶಿಕ್ಷಣ ತಜ್ಞರು ಅಭಿಪ್ರಾಯ ಪಡ್ತಾರೆ.
ನಿಮ್ಗೆ ಗೊತ್ತಿರ್ಲಿ, ಈ ದೇಶದಲ್ಲಿ ಆಗಿರುವಂತ ಎಲ್ಲ ಮಹಾತ್ಮರು, ಮಹನೀಯರು, ವಿದ್ವಾಂಸರು, ನಮ್ಮ ಅಬ್ದುಲ್ ಕಲಾಂ ಅವರು ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಪಡೆದವರು. ಆದ್ರೆ ನಮ್ಗೆ ಇವತ್ತು ಹುಚ್ಚು ಹಿಡಿದಿದೆ, ಇಂಗ್ಲಿಷ್ ಕಲಿಬೇಕ ಬ್ಯಾಡಲ್ಲ. ಇವತ್ತು ಅವಶ್ಯಕತೆ ಇದೆ, ಇಂಗ್ಲಿಷ್ ಅವಶ್ಯಕತೆ ಇದೆ. ಆದ್ರೆ ಅದೊಂದು ರೋಗ ಆಗಬಾರ್ದು. ಇಂಗ್ಲಿಷ್ ಅನ್ನೋದು ಒಂದು ರೋಗ ಆಗಬಾರ್ದು. ಕೆಲವರಿಗೆ ರೋಗ ಹಿಡಿದಿರ್ತದೆ. ಕನ್ನಡನೂ ಬೇಕು, ಇಂಗ್ಲಿಷು ಬೇಕು. ಇವತ್ತು ಬಹಳ ಇಂಗ್ಲಿಷ್ ಇರ್ಲಿಲ್ಲ ಅಂದ್ರೆ ಯಾವ ಸಾಧನೆಯನ್ನು ಮಾಡಲಿಕ್ಕೆ ಆಗುದಿಲ್ಲ. ಇವತ್ತು ನಿಮ್ಮ ಮೊಬೈಲ್ ಐತ್ ಕೈಯಲ್ಲಿ, ಮೊಬೈಲ್ ಯೂಸ್ ಮಾಡೋರಿಗೆ ಇಂಗ್ಲಿಷ್ ಬೇಕೇ ಬೇಕು. ಇವತ್ತು ಕಾಲ ಬದಲಾವಣೆ ಆಗಿದೆ. ನಮ್ಮ ಕಾಲಕ್ಕೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಂತಂದ್ರೆ ಅವೇರ್ನೆಸ್ ಇರ್ತಿರ್ಲಿಲ್ಲ, ಪ್ರೇರಣೆಗಳು ಇರ್ತಿರ್ಲಿಲ್ಲ. ದನಕ್ಕನೋ ಹೊಲಕ್ಕನೋ ಬಿತ್ತಾಕನೋ ಬೆಳೆಯಾಕನೋ ಏನೇನೋ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಇವತ್ತು ಹಂಗಲ್ಲ. ಮಕ್ಕಳಿಗೆ ಓದಿಸ್ಬೇಕು ಅನ್ನುವಂತ ಪ್ರಜ್ಞೆ ಬಂದಿದೆ. ನಮ್ಮ ಮಕ್ಕಳು ನಾವು ಓದಿರ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಓದಬೇಕು ಅನ್ನುವಂತ ಛಲ ಬಂದಿದೆಯಲ್ಲ, ಅದನ್ನು ಮೆಚ್ಕೊಳ್ಬೇಕು. ಒಂದೊತ್ತು ಉಪವಾಸ ಇದ್ರು ಸಹಿತ ನಮ್ಮ ಮಕ್ಕಳನ್ನ ಉತ್ತಮ ಶಾಲೆಗೆ ಹಾಕಬೇಕು ಅನ್ನುವಂತ ತಿಳುವಳಿಕೆ ನಮ್ಮ ಜನಕ್ಕೆ ಬಂದಿದೆ. ನೋಡ್ರಿ, ಒಂದು ಸಣ್ಣ ಸ್ಕೂಲ್ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನವನ್ನ ನಾವು ಶ್ಲಾಘನೆ ಮಾಡಲೇಬೇಕು. ನೀವೆಲ್ಲ ಅದೀರಿ ಪಾಲಕರು, ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ, ಮೊಮ್ಮಕ್ಕಳ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ಆ ಪ್ರಯತ್ನವನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ಇಲ್ಲಿಯ ಶಿಕ್ಷಕ ಬಳಗ, ಗುರುಮಾತೆಯರು ಅದನ್ನ ಸಾಕಾರ ರೂಪಕ್ಕೆ ತರ್ತಾ ಇದ್ದಾರೆ ಅಂತ ನನಗೆ ಹೆಮ್ಮೆ ಅನಿಸ್ತದೆ. ನೀವೆಲ್ಲ ಸುಮ್ಮನೆ ಅದೀರಿ. ಈ ಮಾತುಗಳನ್ನ ಹೇಳಿದಾಗ ಚಪ್ಪಾಳೆ ಹಾಕ್ಬೇಕ. ಶಿಕ್ಷಕರ ಬಗ್ಗೆ ಗೌರವದ ಮಾತನ್ನ ಹೇಳುವಾಗ, ನೀವೆಲ್ಲ ಪ್ರಶಂಸೆ ಮಾತನ್ನ ಹೇಳುವಾಗ ನೀವು ಪ್ರತಿಕ್ರಿಯೆ ಕೊಡಬೇಕಾಗ್ತದೆ. ಇನ್ನೊಂದು ಏನಾಗೈತೆ ಅಂದ್ರೆ, ಈ ಲೈಟ್ ಅದಾವಲ್ಲ, ನಿಮ್ ಮುಖ ಕಾಣಲಾರ್ದಂಗ್ ಮಾಡ್ಯಾವ. ಈ ಲೈಟ್ ನಮ್ಮ ಕಣ್ಣಿಗೆ ಫೋಕಸ್ ಕೊಡ್ತವೆ, ಆದ್ರೆ ನೀವು ಕಾಣ್ತಾ ಇಲ್ಲ. ನಮಗೆ ನೀವೆಲ್ಲ ಇಡೀ ಸಮುದಾಯದ ಜನ ಕಂಡ್ರೆ ಹೆಚ್ಚಿನ ಮಾತುಗಳನ್ನ ಆಡ್ಲಿಕ್ಕೆ ಬರ್ತದೆ. ನೋಡ್ರಿ, ಒಂದು ದೃಷ್ಟಾಂತ ಹೇಳ್ತೀನಿ. ಇಲ್ಲೇ ಒಂದು 5-6 ಕಿಲೋಮೀಟರ್ ಹೋದ್ರಂದ್ರೆ ಹುಲ್ಕೋಟಿ ಬರ್ತದೆ. ಆ ಹುಲ್ಕೋಟಿ ಸುತ್ತಮುತ್ತಲ ಮಾವಿನ ಗಿಡ ಅದಾವ. ಮಾವಿನ ಗಿಡ ಅವೆಲ್ಲ ಕೆಳಗ ಬಿಟ್ಟಿರ್ತಾವ ಕಾಯಿ. ಲೇ ಸುಮ್ ಕೊಡು. ಕಾಯಿಗಳು ಕೆಳಗ ಜೋತ್ ಬಿದ್ದಿರ್ತಾವ. ಎಷ್ಟು ಆಲಸಿಗಳು ಇರ್ತಾರ ಜನ ಅನ್ನೋದಕ್ಕೆ ಒಂದು ಮಾತು. ಒಂದಿಬ್ರು ಸ್ನೇಹಿತರು ಆ ಮಾವಿನ ಗಿಡದ ತೋಟದೊಳಗ ಇಬ್ರು ಮಕ್ಕೊಂಡಿರ್ತಾರ. ಮತ್ತೊಂದು 5 ನಿಮಿಷಕ್ಕೆ ಒಬ್ಬ ಎದ್ದು ಕುಂದಿರ್ತಾನೆ, ಒಬ್ಬ ಹಾಗೆ ಮಲಗಿರ್ತಾನೆ. ಒಬ್ಬ ಹೇಳ್ತಾನ ಮಕ್ಕೊಂಡವ, ಆ ಕಾಯಿ ಹರಿದು ಒಂದ್ ಸ್ವಲ್ಪ ನನ್ ಬಾಯಾಗ ಇಡಲಿ ಅಂತಾನ. ಹಿಂಗ್ ಬಾಯಿ ಹಾಕಿದ್ರೆ ಕಾಯಿ ಅವನ್ ಬಾಯಿಗೆ ಬಡಿತಿರ್ತದೆ, ಹರ್ಕೊಂಡು ತಿನ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ಗೆಳೆಯ ಹೇಳ್ತಾನೆ, ಹೋಗ್ಲೇ ಆಗಲೇ ಅರ್ಧ ತಾಸಾತು ನಾಯಿ ನನ್ ಕಾಲ್ ಲೆಕ್ಕ ಕತ್ತಿ, ಅದನ್ನ ಹೊಡ್ಕೊಳಕ್ ಆಗೋಲ್ ನನಗೆ, ನಿನ್ಗೆಲ್ಲಿ ಕಾಯಿ ಬಂದ್ ಬಾಯಾಗಿಲ್ಲಿ ಅಂತ. ಇಷ್ಟು ಆಲಸಿಗಳು ಸಮಾಜದೊಳಗಿರ್ತಾರ್ರಿ. ಮಕ್ಕಳಲ್ಲಿ ಪ್ರೋತ್ಸಾಹವನ್ನು ತುಂಬಬೇಕು. ಎಲ್ಲ ಕಡೆ ಚಟವಾದಿಗಳದಾರೆ. ಇವತ್ತು ನೋಡ್ರಿ, ಆರೋಗ್ಯವಂತ ಯುವಕರು ಸಿಗೋದ ಬಹಳ ಕಷ್ಟ ಆಗೈತಿ. ಇಲ್ಲಿ ಬಹಳ ಜನ ಯುವಕರನ್ನ ಸೇರಿರೋದ್ರಿಂದ ಅವರಿಗೆ ಕೆಲವು ಮಾತುಗಳನ್ನ ಹೇಳ್ಬೇಕು ನಾನು. ಗುಟ್ಕಾ ಬಹಳ ತಿಂತಾ ಇದ್ದಾರೆ ಹುಡುಗರು. ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದು ಆಗಬಾರ್ದು. ಇಡೀ ಜಗತ್ತಿನೊಳಗ ಅತ್ಯಂತ ಹೆಚ್ಚು ಯುವಕರು ಕೂಡಿರ್ತಕ್ಕಂಥ ದೇಶ ಅಂದ್ರೆ ಭಾರತ. ನಾವೆಲ್ಲ ಮೆಚ್ಕೊಳ್ಬೇಕು. ಆದ್ರೆ ನಮ್ಮ ಯುವಕರು ಏನಾಗ್ತಾ ಇದ್ದಾರೆ ಇವತ್ತು? ಎಲ್ಲ ಚರದಾಸರು ಆಗ್ತಾರೆ. ಗುಟ್ಕಾ ತಿಂದು ಬಾಯಿ
ಬಾಯಿಯಲ್ಲಿರುವಂತ ಲಾಲಾ ರಸ ಹೋಗಿ ಕ್ಯಾನ್ಸರ್ ಪೀಡಿತರಾಗ್ತಾ ಇದ್ದಾರೆ. ಅದರ ಅರಿವು ಬೇಕಾಗ್ತದೆ. ಅದು ನಮ್ಮ ಸಣ್ಣ ಮಕ್ಕಳಲ್ಲಿ ತರಿಸ್ತಾರ ಅವರು. ಈ ಗುಟ್ಕಾ ಏನೇನೋ ಬಂದವು. ನಾನು ಆ ವಿಷಯ ಕುರಿತು ಒಂದು 2-3 ಲೈನ್ ಬರೆದಿದ್ದೆ. ಲವಂಗ್ ತಿಂದು ಲಾಲ್ ಆಗ್ಯಾನ, ವಿಮಲ್ ತಿಂದು ಫೇಲ್ ಆಗ್ಯಾನ ಅಂತ. ಲವಂಗ್ ತಿಂದು ಲಾಲ್ ಆಗ್ಯಾನ, ವಿಮಲ್ ತಿಂದು ಫೇಲ್ ಆಗ್ಯಾನ. ಗಿಟ್ಕಾ ತಿಂದು ಲಟ್ ಆಗ್ಯಾನ, ಗುಟ್ಕಾ ತಿಂದು ಗೊಟಕ್ ಅಂತಾನ. ಮಾವು ತಿಂದು ಮಜಬೂತ್ ಆಗ್ಯಾನ, ಮಾವ ತಿಂದು ಮಾಯ ಆಗ್ಯಾನ. ಇವತ್ತು ನೋಡ್ರಿ, ನಮಗೆ ಬೇಕಾಗಿದ್ದು ಆರೋಗ್ಯ, ಸದೃಢವಾದಂತ ಆರೋಗ್ಯ. ನಮ್ಮ ಮುಂದೆ ಇರುವಂತ ಯುವಕರನ್ನು ನೋಡಿದ್ರೆ ಸೀಪಗು ಗೊಟ್ಟಾದಂಗಿರ್ತಾರ. ಯಾಕಂದ್ರೆ ಇಂಥ ಚಟಕ್ ಬಲಿಯಾಗಿರ್ತಾರೆ. ಮೈ ತುಂಬಾ ಎಣ್ಣೆ ಬಸಿಬೇಕು ಅಂತ ವಯಸ್ಸಿನೊಳಗೆ ಬಿದ್ದಿರ್ತಾವೆ. ಅದಕ್ಕೆ ಸಮಾಜದೊಳಗೆ ಇರೋಂತ ಹಿರಿಯರು ಕೂಡಿ ಮನೆಯೊಳಗೆ ತಂದೆ ತಾಯಿಗಳು ತಿಳುವಳಿಕೆಯಿಂದ ಹೇಳಬೇಕಾದಂತ ಅವಶ್ಯಕತೆ ಬರ್ತದೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನೋಡಿ, ಸಣ್ಣ ಮಕ್ಕಳ್ರಿ ಬಹಳ ಚಂದ ಕಾರ್ಯಕ್ರಮ ಮಾಡತ್ತಾ ಇದ್ದಾರೆ ನೋಡ್ರಿ. ಅವರಲ್ಲಿರುವ ರಾಷ್ಟ್ರಾಭಿಮಾನ. ಒಂದು ಹುಡುಗ ನಾನು ಬಂದ ಸುಟ್ಟು ನೋಡಕತ್ತೀನಿ, ಭಾರತದ ಧ್ವಜವನ್ನ ಕೈಯಲ್ಲಿ ಹಿಡ್ಕೊಂಡು ನೋಡ್ರಿ. ಆ ಖುಷಿ ಅದಲ್ಲ, ಆ ಖುಷಿಯನ್ನು ಮೆಚ್ಕೊಳ್ಬೇಕು. ಅವ್ರಿಗೆ ಹಬ್ಬ, ಈ ಹಬ್ಬದ ವಾತಾವರಣದೊಳಗೆ ಉಲ್ಲಾಸಭರಿತರಾಗಿ ಮುಗುಳು ನಗೆ ಮಾಡ್ತಾ ನೋಡ್ರಿ. ಅವರಲ್ಲಿ ಕೆಟ್ಟ ಭಾವನೆ ಇಲ್ಲ, ಮುಕ್ತ ಭಾವನೆ. ಈ ದೇಶಕ್ಕೆ ಇರುವುದು ಅತ್ಯಂತ ಪವಿತ್ರ ಯಾರಂದ್ರೆ ಚಿಕ್ಕ ಮಕ್ಕಳು. ನಾವು ಬೆಳೀತಾ ಬೆಳೀತಾ ಹುಲಿಗೆಟ್ಟು ಹೋಗಿಬಿಟ್ಟಿವಿ. ಆ ಮಗು ಪ್ರಾರಂಭಕ್ಕೆ ಭಾರತ ಸಂವಿಧಾನ ಹೇಳ್ತು. ಆ ಭಾರತ ಸಂವಿಧಾನದ ಅಡಿಯೊಳಗೆ ನೋಡ್ರಿ ಎಷ್ಟು ಮೌಲ್ಯ ತುಂಬಿದೆ. ಆ ಮೌಲ್ಯದ ಏನ್ ಹೇಳ್ತದೆ ಅದರಂಗ ಆ ಮಕ್ಕಳದ ನಾವು ಮೆಚ್ಕೊಳ್ಬೇಕು. ಅಷ್ಟು ಖುಷಿ ಆಗ್ತದೆ. ಈ ಮಕ್ಕಳಂಗೆ ನಮ್ ಜಗತ್ತಿಲ್ರಿ. ಯಾಕಂದ್ರೆ ಮುಂಜಾನಿಂದ ಸಂಜೀತನ ಈ ದೇಶವನ್ನು ಒಡೆದಾಳ ಶಕ್ತಿಗಳ ತುಂಬೇವು. ಏಕತೆಯನ್ನು ಸೃಷ್ಟಿ ಮಾಡಲಾರ್ದವರು ಅದಾರೆ. ಬಣ್ಣದ ಮಾತುಗಳನ್ನು ಆಡಿ ಜಗತ್ತನ್ನ ಕೊಳ್ಳೆ ಹೊಡೆಯೋರು ಅದಾರೆ. ಅವಕ್ಕೆ ನಮ್ಮ ಜನ ಬಲಿಯಾಗ್ತಾ ಇರುವುದು ದುರಂತದ ಸಂಗತಿ. ಜಾತ್ಯತೀತ ರಾಷ್ಟ್ರ 1947ರಿಂದ ಇಲ್ಲಿವರೆಗೆ ಸುಮಾರು 76-77 ವರ್ಷ ಗತಿಸಿ ಹೋಗಿದೆ. ಆದ್ರೂ ಈ ದೇಶದೊಳಗೆ ಇನ್ನೂ ಜಾತಿ ಐತೆ. ಒಂದಾಗಿ ಬದುಕುವಂತ ಗುಣ ಇಲ್ಲ. ನಾನು ಅನೇಕ ಸಲ ಗೊತ್ತಾಗಿ ನನ್ನ ವಿದ್ಯಾರ್ಥಿಗಳು ಬಂದಿರಬಹುದು. ಅಣ್ಣಿಗೇರಿ ವಿದ್ಯಾರ್ಥಿಗಳು ಬಹಳ ಜನ ಅದಾರೆ. ಅಣ್ಣಿಗೇರಿಯ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ಲಿಕ್ಕೆ ಬರ್ತಾರೆ, ಸಾಕಷ್ಟು ಜನ ಬರ್ತಾರೆ. ಅದ್ರಾಗ ಇರಬಹುದು, ಇಲ್ಲಿ ಗೊತ್ತಾಗಿರ್ತಾರೆ. ನೋಡ್ರಿ, ದೇಶವನ್ನ ಕಟ್ಟಬೇಕಾದ್ರೆ ಜಾತ್ಯತೀತ ಮನೋಭಾವನೆಯನ್ನು ರೂಢಿಸ್ಕೊಳ್ಬೇಕಾಗಿದೆ. ಇವತ್ತಿನ ತುರ್ತು ಪರಿಸ್ಥಿತಿ ಅದ, ತುರ್ತು ಸ್ಥಿತಿ ಅದ. ಆದ್ರೆ ನಾವೆಲ್ಲ ಏನಾಗಿವಂದ್ರೆ ಅವ ಆ ಜಾತಿ, ಇವ ಈ ಜಾತಿ, ಇದನ್ನೇ ಹೇಳ್ಕೊತ ಹೊಟ್ಟಿವಿ. ನಾವು ಹುಟ್ಟು ಮುಂದೆ ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ನಾವು ಹುಟ್ಟು ಮುಂದೆ ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ಅಕಸ್ಮಾತ್ತಾಗಿ ಹುಟ್ಟಿವಿ ಎಲ್ಲೆಲ್ಲೋ. ಮಗು ತಾಯಿ ಗರ್ಭದಿಂದ ಬಿದ್ದ ತಕ್ಷಣನೇ ಅಳ್ತದೆ. ಯಾಕಂತ ವಿಚಾರ ಮಾಡ್ರಿ. ಇಲ್ಲಿ ಕಲುಷಿತ ವಾತಾವರಣ ಇದೆ ಅಂತ ಹೇಳಿ ಅಳ್ತದೆ. ಅದು ತಾಯಿ ಗರ್ಭ ಏರ್ ಕಂಡೀಷನ್ ಇತ್ತ ಅವಳಿಗೆ, ಆ ಖುಷಿಗೆ. ಆದ್ರೆ ಅಳಲ್ ಬಿದ್ದ ತಕ್ಷಣನೇ ಅಳ್ತದೆ. ಯಾಕಂದ್ರೆ ಈ ಜಗತ್ತು ಸರಿ ಇಲ್ಲ, ನಾ ಬಂದಿದ್ದು ಸರಿ ಇಲ್ಲ ಅಂತ ಪ್ರಾರಂಭಕ್ಕೆ ಅನಿಸ್ತದೆ ಅದಕ್ಕೆ. ಆ ನಂತರ ಅದು ಅಡ್ಜಸ್ಟ್ ಆಗ್ತದೆ, ಅಡ್ಜಸ್ಟ್ ಆಗುತ್ತೆ. ನಾನು ಇವರೊಳಗೆ ಒಂದು ಅನ್ನುವಂಥ ಭಾವನೆ ಬಂದು ಹೆಂಗೆ ವಿದ್ಯಾವಂತರಾಗ್ತಾರೆ, ಹಂಗಂಗೆ ದೇಶ ಹೊಡೆಯುವ ಗುಣವನ್ನು ಬೆಳೆಸ್ಕೊಳ್ತಾರೆ. ಈ ದೇಶದಾಗ ಇರುವುದು ಬಹಳ ದುರಂತದ ಸಂಗತಿ ಅಂದ್ರೆ, ಯಾವ ವಿದ್ಯಾವಂತ ಆಗ್ಯಾನ, ಯಾವ ಉನ್ನತ ಹುದ್ದೆಯಲ್ಲಿ ಅದಾನೆ, ಅವನೇ ಜಾತಿವಾದಿ ಆಗಿದ್ದಾನೆ. ಇದು ದುರಂತ. ಅವನೇ ಕೋಮುಗಲಭೆಯನ್ನ ಮಾಡಿಸ್ತಾನೆ, ಅವನೇ ದುಡ್ಡನ್ನ ಎತ್ತಿ ಹಾಕ್ತಾನೆ.
ಸಮಾಜವನ್ನ ಆತ ತಿಂದು ಒಡೆದು ಹಾಕ್ತಾನೆ. ಅಂತ ಜನ ಇರೋದ್ರಿಂದ ನಾವು ನೀವೆಲ್ಲ ಸೇರ್ಕೊಂಡು ಉತ್ತಮ ಬಾಂಧವ್ಯದಿಂದ ಮಾತೃತ್ವ ಭಾವನೆಯಿಂದ ಬದುಕನ್ನು ಕಟ್ಕೊಳ್ಬೇಕಾದಂತದ್ದು ಇವತ್ತ ಅತ್ಯಂತ ಜರೂರವಾದಂತ ಸಂಗತಿ ಅಂತ ಹೇಳ್ತಾ, ಈ ಸ್ಕೂಲು ಸಣ್ಣದಾದ್ರೂ ಕೂಡ ಘನತರವಾದಂತಹ ಕೆಲಸವನ್ನ ಮಾಡಲಿಕ್ಕೆ, ವಿದ್ಯಾರ್ಥಿಗಳನ್ನ ರೂಪಿಸ್ಲಿಕ್ಕೆ, ಅವರ ಬದುಕನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡುತ್ತಿರುವುದು ಶ್ಲಾಘನೀಯ ಅಂತ ನಾನು ತುಂಬು ಹೃದಯದಿಂದ ಹೇಳಿಕೆ ಬಯಸ್ತೇನೆ. ಒಬ್ಬ ವ್ಯಕ್ತಿಯನ್ನ ಬೆಳೆಸೋದೈತಿಯಲ್ಲ ಸಣ್ಣ ಕೆಲಸ ಅಲ್ಲ. ನಾನು ಡಿಗ್ರಿ ಕಾಲೇಜಿನೊಳಗೆ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹುಲ್ಕೋಟಿ ಒಳಗೆ ಅನೇಕ ವಿದ್ಯಾರ್ಥಿಗಳು ಬಂದಿರ್ತಾರೆ. ಅವರು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆಯನ್ನು ಕೊಟ್ರೆ ಪರಿವರ್ತನೆ ಆಗ್ತಾರೆ. ಇವತ್ತ ಮಕ್ಕಳನ್ನ ದಿಷ್ಟಿಸಿ ನೋಡುವಂತ ಪರಿಸ್ಥಿತಿ ಇಲ್ಲ. ನೀತಿ ಆಯೋಗ ಹಂಗೆ ಹೇಳ್ತದೆ. ಆದ್ರೆ ನಾವು ಸಣ್ಣವರಿದ್ದಾಗ ಹೆಂಗಿತ್ತಂದ್ರೆ ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಇತ್ತು ನಮಗೆ. ನಾವೆಲ್ಲ ಇಷ್ಟ ನಿಂತು ನಿಮ್ಮ ಮುಂದೆ ಮಾತಾಡಕತ್ತೀವಿ ಅಂತಂದ್ರೆ ನಮ್ಮ ಗುರುಗಳು ನಮ್ಮನ್ನ ಸರಿ ದಾರಿಯೊಳಗೆ ತಿದ್ದಿದ್ರು ಅಂತೇಳಿ ಬೆಳೆದಿವಿ ಅಂತ. ಅದಕ್ಕೆ ಯಾರಾದ್ರೂ ಇಲ್ಲಿ ಪಾಲಕರು ಬಂದಿರಲ್ಲ, ನನ್ನ ಮಗನ ಹೊಡೆದಾನ, ನನ್ನ ಮಗಳ ಹೊಡೆದಾನ ಅಂತೇಳಿ ಈ ಬಂದು ಕಂಪ್ಲೇಂಟ್ ಮಾಡ್ತಿರಲ್ಲ, ತಪ್ಪದು, ಮಾಡಬಾರ್ದು. ಯಾಕಂದ್ರೆ ನಿಮಗೆ ನಿಮ್ಮ ಮಗ ಒಬ್ಬ ಆದ್ರೆ ನಮಗ 1000 ಮಕ್ಕಳು ಅದು ಬಹಳ ಮುಖ್ಯರಿ. ನಿಮ್ಮ ಮಕ್ಕಳನ್ನ ತಿದ್ದುವ ಏನು ಉಳುಮೆಗಳು ನಮ್ಮ ಶಾಲೆಗಳು ಆದಾಗ ಬಡಿಬೇಕ ಅಂದಾಗ ಅದು ಆಯುಧ ಆಗುತ್ತೆ ಅಥವಾ ವಸ್ತುಗಳಾಗ್ತವೆ. ಅದಕ್ಕೆ ಹೇಳೋದು, ಮಕ್ಕಳನ್ನ ತಿದ್ದುವಾಗ ಟೀಚರ್ಸ್ ಅವರಿಗೆ ಶಿಕ್ಷೆ ಕೊಟ್ರೆ ಯಾರು ಖಂಡಿಸಬಾರದು, ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ದಯಮಾಡಿ ನಿಮ್ಮ ಪಾಲಕರಲ್ಲಿ ಕೈ ಮುಗಿದು ಹೇಳ್ತೇನೆ, ಮಕ್ಕಳಿಗೆ ಏನು ಶಿಕ್ಷೆಯನ್ನು ಕೊಡುವಂತ ಸಂದರ್ಭದೊಳಗೆ ಅತಿ ಶಿಕ್ಷೆ ಆಗಲ್ಲ. ಅವ್ರಿಗೆ ಹೆದರಿಕೆ ಇರ್ಬೇಕು, ಭಯ ಇರಬೇಕು. ನೋಡ್ರಿ, ಅತ್ಯಂತ ಪವಿತ್ರ ಕೆಲಸ ಅಂದ್ರೆ ಶಿಕ್ಷಣ ಕೊಡುವುದು. ಗುರುವಿನ ಸ್ಥಾನ ಜಗತ್ತಿನೊಳಗೆ ಅತಿ ದೊಡ್ಡದು. ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಸ್ಥಾನ ಅಂದ್ರೆ ಗುರು ಸ್ಥಾನ. ಆ ಕಾರಣಕ್ಕಾಗಿ ಮಕ್ಕಳನ್ನ ಟೀಚರ್ಸ್ ಹತ್ರ ಮಾತ್ರ ಬಿಡ್ತಾರೆ, ಎಲ್ಲಿ ಬಿಡುದಿಲ್ಲ. ನೋಡ್ರಿ, ಪ್ರೈಮರಿಯಿಂದ ಹಿಡಿದ ವಿಶ್ವವಿದ್ಯಾಲಯದವರೆಗೆ ನೀವು ನೋಡ್ರಿ, ಪಾಲಕರನ್ನ, ಯುವಕರನ್ನ, ಯುವತಿಯರನ್ನ ಶಿಕ್ಷಕರಲ್ಲಿ ಮಾತ್ರ ಬಿಡ್ತಾರೆ. ಅಲ್ಲಿ ಯಾವುದೂ ತೊಂದರೆ ಇರುವುದಿಲ್ಲ. ಕಾರಣ ಏನಂದ್ರೆ ಅವರು ನಮ್ಮ ಬದುಕನ್ನು ಕಟ್ಟಿಕೊಡ್ತಾರೆ ಅನ್ನುವಂತ ಗುರಿ ಇರುವುದರಿಂದ ಎಲ್ಲ ಇಡೀ ಸಮುದಾಯ ಗುರುವಿನ ಬಗ್ಗೆ ಅತ್ಯಂತ ಅಭಿಮಾನ, ಗೌರವವನ್ನ ಇಟ್ಕೊಂಡು ಬಂದಿದೆ ಅಂತ ಸಮಾಜ ನಮ್ಮ ಮುಂದದೆ. ನೋಡ್ರಿ, ಎಷ್ಟು ಜನ ರೊಟ್ಟಿ ಬಡಿತಾರ್ರಿ. ಬರೇ ಇದು ಬಂದವು ಈಗ ಮನುಷ್ಯನ ಏನವು ಈ ಲಕ್ಷ್ಮಣಿಯಿಂದ ರೊಟ್ಟಿ ಮಾಡ್ತಾರೆ. ಅದು ತಪ್ಪು, ಮಾಡಬಾರ್ದು. ಹಂಗೆ ಆರೋಗ್ಯ ಕೆಟ್ಟ ಹೋಗುತ್ತೆ. ಚಪ್ಪಲಿ ಸಹಿತ ಬಿಡಿದಿಲ್ರಿ ನೀವು. ಚಪ್ಪಲಿ ಬಿಡಿದ್ರು ನೀವು ರೊಟ್ಟಿ ತಡ್ಸೋ ಮುಂದೆ ಚಪ್ಪಾಳಿ ಬಿಡಿದಿರಲ್ರಿ ನೀವು. ರೊಟ್ಟಿ ಹಿಂಗ್ ಮಾಡ್ತಿರ್ತಿರಲ್ಲ, ಆರೋಗ್ಯಕ್ಕೆ ನೋಡಿ ಇವೆಲ್ಲ ನೋಡ್ರಿ. ನೀವೇ ಎಲ್ಲ ಹೋಗಿ ನೋಡ್ರಿ, ನೀವೆಲ್ಲ ಈಗ ಹೇಳ್ತಿರ್ತಾರ ಇವನ್ನೆಲ್ಲ ಕೂಡಿಸ್ಬೇಕು, ಹಿಂಗ್ ಮಾಡ್ಬೇಕು ಅಂತೇಳಿ. ಅದು ಮಾಡಿದ್ರೆ ಬೇಡ, ಮನ್ಯಾಗ ರೊಟ್ಟಿ ಚಂದ ಬಡಿದ್ರೆ ಸಾಕು. ನೋಡ್ರಿ, ನಿಮ್ ಕೆಲಸ ಚಂದ ಮಾಡ್ರಿ, ನಿಮ್ಮ ಆರೋಗ್ಯ ಚಂದ ಇರ್ತದೆ. ಅದಕ್ಕೆ ನೀವೇನು ಪಾಲಕರು ಬಂದಿರಲ್ಲ, ಸಮಾಜ ಏನೋ ಸದೃಢವಾಗಿ ಬೆಳೆಯಲಿಕ್ಕೆ ನಿಮ್ಮ ಶ್ರಮ ಬಹಳ ದೊಡ್ಡದ. ಎಷ್ಟೋ ಜನ ಕೂಲಿ ನಾಲಿ ಮಾಡ್ತಿರ್ತಾರೆ, ಮಕ್ಕಳನ್ನ ಉತ್ತಮ ಶಾಲೆಗಳಿಗೆ ಕಳಿಸ್ತಾರೆ. ಅದು ಮೆಚ್ಕೊಳ್ಳುವಂಥದ್ದು. ಅದಕ್ಕೆ ನಿಮ್ಮ ಕೆಲಸ ಏನದ, ನಿಮ್ಮ ಏನು ಆಶಯೋತ್ತರಗಳು ಏನೇನವೆ ಈ ಮಕ್ಕಳಲ್ಲಿ ನೀವು ಕಾಣ್ತಾ ಇದ್ದೀರಿ. ಮಕ್ಕಳು ನಾಳೆ ನಾಡಿನ ನಾಗರಿಕರವರು. ಅವ್ರಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು, ಉತ್ತಮವಾದಂತ ಗುಣ ಬೇಕ. ನೋಡ್ರಿ, ಒಳ್ಳೆ ಗೃಹಿಣಿ ಆಗ್ಬೇಕು, ಒಳ್ಳೆ ಗೃಹಸ್ಥ ಆಗ್ಬೇಕು. ಇದ ಶಿಕ್ಷಣದ ಗುರಿ. ಶಿಕ್ಷಣದ ಗುರಿ ಏನಂದ್ರೆ ಒಳ್ಳೆ ಗೃಹಿಣಿ ಆಗ್ಬೇಕು, ಒಳ್ಳೆ ಗೃಹಸ್ಥ ಆಗ್ಬೇಕು. ಮುಂದೆ ಅವ್ರದ್ದು ನೌಕರಿ ಪಾಕ್ರಿ ಆಮೇಲೆ ಕಲ್ತವ್ರಿಗೆಲ್ಲರಿಗೂ ನೌಕರಿ ಸಿಗುದಿಲ್ಲ. ಇದನ್ನ ತಿಳ್ಕೊಡ್ರಿ, ಕಲ್ತವ್ರಿಗೆಲ್ಲ ನೌಕರಿ ಸಿಗುದಿಲ್ಲ. ಯಾರು ಪ್ರತಿಭಾವಂತ ಇರ್ತಾರೆ,
ಅವ್ರ ಮನೆ ಬಾಗಿಲಿಗೆ ಅವ್ರ ಕಾಲು ಬುಡಕ್ ಬಂದು ಬೀಳ್ತದೆ. ಅದಕ್ಕೆ ಮೊದಲು ಜ್ಞಾನ ಸಂಪಾದನೆ ಆಗಬೇಕು. ಆ ನಿಟ್ಟಿನೊಳಗೆ ನಿಮ್ಮ ಮಕ್ಕಳನ್ನ, ನಿಮ್ಮ ಸುತ್ತಮುತ್ತಲ ಇರುವ ಸಮಾಜವನ್ನ ತಿದ್ದು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ, ಅನೇಕ ಮಕ್ಕಳ ಕಾರ್ಯಕ್ರಮ ಅದಾವೆ. ಮತ್ತೆ ನೈನಾ ಅವರು ಬಹಳ ಸುಂದರವಾಗಿ ಹಾಡ್ತಾರೆ, ಅವರು ಕಾರ್ಯಕ್ರಮ ಅದೇ. ನಾನೇನು ಹೆಚ್ಚು ಮಾತನಾಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ನನ್ನ ಪ್ರಭು ಅಂಗಡಿ ಸರ್ ಅವರು, ನಾನು ಮಕ್ಕಳ ಕಾರ್ಯಕ್ರಮಕ್ಕೆ ಹೆಚ್ಚು ಹೋಗೋದಿಲ್ಲ. ಯಾಕಂದ್ರೆ ನಾವು ಹೇಳೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನಿಮ್ಮ ಟೀಚರ್ಸ್ ಹೇಳ್ಬೇಕು ಅವಾಗ ಮಕ್ಕಳಿಗೆ. ಅದಕ್ಕೆ ನಾನು ಹೆಚ್ಚು ಹೋಗೋದಿಲ್ಲ. ಆದ್ರೆ ಸ್ಕೂಲು ಬೆಳಿಬೇಕು ನೋಡ್ರಿ. ಹೆಸರು ಬಹಳ ಚಂದ ಇಟ್ರ ಅವರು. ಕಾಮನ್ ಮಿಲ್, ರೇನ್ಬೋ ಕಾಮನ್ ಮಿಲ್ ಅನ್ನ ನಾವ್ಯಾರು ಕೃತಕವಾಗಿ ಮಾಡಕ್ ಆಗೋದಿಲ್ಲ. ಅದು ಪ್ರಕೃತಿ ಮಧ್ಯೆ ಆಳುವಂಥದ್ದು. ಹಂಗೆ ಈ ಸ್ಕೂಲ್ನೊಳಗೆ ಈ ಮಕ್ಕಳು ರೇನ್ಬೋದೊಳಗೆ ಅವರ ರೇನ್ಬೋ ಆಗ್ಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ನನ್ನ ಈ ಕಾರ್ಯಕ್ರಮ ಕರೆಸಿ 4 ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿಯ ಪ್ರಾಧ್ಯಾಪಕ ಬಳಗಕ್ಕೆ, ಸಮಿತಿಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಮುಖ್ಯೋಪಾಧ್ಯಾಯರಿಗೆ, ಟೀಚರ್ಸ್ಗಳಿಗೆ, ಅದ್ರ ಜೊತೆಗೆ ಮುದ್ದು ಮಕ್ಕಳಿಗೆ ಅನಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.